ಎಲ್ರಿಗೂ ನಮಸ್ಕಾರ. ತುಂಬ ಜನ ಮೆಸೇಜ್ ಮಾಡ್ತಿರ್ತೀರಾ ಏನಂತ ಹೇಳಿದ್ರೆ ಈ ಸೈಬರ್ ಕ್ರೈಮ್ ಬಗ್ಗೆ. ಈಗ ಮೆಸೇಜ್ಗಳಲ್ಲಿ ಬರುತ್ತೆ, ಲಿಂಕ್ಗಳನ್ನ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟಲ್ಲಿ ದುಡ್ಡನ್ನ ಕಳ್ಕೊಂಡೋರಿರ್ತೀರಾ. ಅಂಥವರು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಇವರು ವಿವರವಾಗಿ ತಿಳಿಸ್ಕೊಡ್ತಾರೆ. ಬನ್ನಿ ನೋಡೋಣ. ನಡೀತಾ ಇದೆ. ಆ ಅಪರಾಧಗಳೆಲ್ಲ ಇವತ್ತು ಅಂತರ್ಜಾಲದ ಮುಖಾಂತರ ಒಂದು ಏನು ಸ್ಮಾರ್ಟ್ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರಲ್ಲ, ಸ್ಮಾರ್ಟ್ ಮೊಬೈಲು, ಲ್ಯಾಪ್ಟಾಪು ಇತ್ಯಾದಿ ಸ್ಮಾರ್ಟ್ ಡಿವೈಸ್ಗಳಿಂದ ಆಗ್ತಾ ಇರೋವಂಥ ಅಪರಾಧಗಳು. ಸೊ ಈ ಅಂತರ್ಜಾಲವನ್ನು ಬಳಸ್ಕೊಂಡು ನಮ್ಮಲ್ಲಿರುವಂಥ ಮೌಲ್ಯಯುತವಾದಂತಹ ಡಾಟಾವನ್ನು ಕಳ್ತನ ಮಾಡ್ಕೊಳ್ಳೋದು ಸೈಬರ್ ವಂಚಕರ ಒಂದು ಗುರಿ. ಸೊ ನಮ್ಮ ಮೌಲ್ಯಯುತವಾದಂಥ ಡಾಟಾ ಯಾವ್ದು ಅಂದರೆ ನಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ, ಭಾವಚಿತ್ರ, ಇದು ಪಾಸ್ವರ್ಡು, ಮತ್ತು ನೆಟ್ ಬ್ಯಾಂಕಿಂಗ್ ಸಂಬಂಧಿಸಿದ ಕ್ರೆಡಿಟ್ ಒಂದು ಯೂಸರ್ ನೇಮ್ ಆಗಿರ್ಬೋದು, ಮತ್ತು ಅದ್ರ ಇಮೇಲ್ ಐ ಡಿ, ಅದ್ರ ಪಾಸ್ವರ್ಡ್ಗಳು, ಮತ್ತು ಇದು ಇತ್ಯಾದಿಗಳನ್ನು ನಾವು ಯಾರಿಗೂ ಕೂಡ ಶೇರ್ ಮಾಡಬಾರ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಫ್ರಾಡ್ ವಂಚಕರು ನಮ್ಮ ಡಾಟಾವನ್ನು ಕಳ್ತನ ಮಾಡಿ ಯಾವ್ಯಾವ ರೀತಿ ಫ್ರಾಡ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿವರೆಗೂ ಸುಮಾರು ಒಂದು 20-25ಕ್ಕಿಂತ ಹೆಚ್ಚು ಫ್ರಾಡ್ಗಳಿದೆ. ಆ ಫ್ರಾಡ್ಗಳಲ್ಲಿ ನಾವು ಜನಗಳಿಗೆ ಏನು ಸುತ್ತೂರು ಜಾತ್ರೆಗೆ ಬರುವಂಥ ಜನಗಳಿಗೆ ನಾವು ಅವೇರ್ನೆಸ್ನ ಮೂಡಿಸೋಕ್ಕೋಸ್ಕರ ನಾವು ನಮ್ಮ ಮೈಸೂರು ಜಿಲ್ಲಾ ಸೈಬರ್ ಕ್ರೈಮ್ ವತಿಯಿಂದ ಈ ಒಂದು ಸ್ಟಾಲನ್ನು ನಾವು ಕೇಂದ್ರವನ್ನು, ಮಾಹಿತಿ ಕೇಂದ್ರವನ್ನು, ಜಾಗೃತಿ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಇದರಲ್ಲಿ ಕೂಡ ನಾವು ಏನು ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾ ಇದ್ದಾರೆ, ಏನು ನಿಮಗೆ ಡಿಜಿಟಲ್ ಅರೆಸ್ಟ್ ಅಥವಾ ಹೌಸ್ ಅರೆಸ್ಟ್ ಅಂತ ಏನು ಅಪರಿಚಿತ ಸೈಬರ್ ವಂಚಕರು ನಿಮಗೆ ಮೊಬೈಲ್ ಮುಖಾಂತರ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಮುಂಬೈ ಪೊಲೀಸು, ಬಾಂಬೆ ಪೊಲೀಸು ಅಥವಾ ಇ ಡಿ ಅಧಿಕಾರಿಗಳು, ಕಸ್ಟಮ್ಸ್ ಅಧಿಕಾರಿಗಳು ಅಂತ ಹೇಳಿ ಅಧಿಕಾರಿಗಳಂತ ಹೇಳಿ ಒಂದು ಅದೇವಂಥ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿ ಇವತ್ತು ವಾಟ್ಸಪ್ ವೀಡಿಯೋ ಕಾಲಲ್ಲಿ ಅಥವಾ ಸ್ಕೈಪ್ ವೀಡಿಯೋ ಕಾಲಲ್ಲಿ ಜನರನ್ನು ಎದುರಿಸಿ ಅವರನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಪ್ರೊಸೀಜರ್ನ ಮಾಡಿ ಹಣವನ್ನು ಕದೀತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರಲ್ಲಿ ಡ್ರಗ್ಸ್ ಬಂದಿದೆ ಅಂತನೋ, ಇಲ್ಲ ನಿಮ್ಮ ಹೆಸರಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾಯಿದ್ದೀರಿ ಅಂತನೋ ಇತ್ಯಾದಿ ಮೌಲ್ಯಯುತವಾದಂಥ ಅವ್ರು ಏನೇ ಎದುರಿಸಿದ್ರು ಕೂಡ ನೀವು ಎದುರ್ಕೊಳ್ಳೋಕೆ ಹೋಗಬೇಡಿ. ಇದೆಲ್ಲ ಸೈಬರ್ ವಂಚಕರು ಮಾಡಿರುವಂಥ ಒಂದು ಹೊಸ ಬಲೆ ಟ್ರಿಕ್ಸು. ಅದಕ್ಕೆ ಯಾರು ಕೂಡ ಹೋಗಿ ಮೋಸ ಹೋಗೋಕ್ಕೆ ಹೋಗಬೇಡಿ. ನಂತರ ಹೆಚ್ಚು ನೋಡಿ, ನಮ್ಗೆ ಯಾವ್ಯಾವ ಥರ ವಂಚನೆಗಳನ್ನ ಮಾಡ್ತಾ ಇದ್ದಾರೆ ಅಂದರೆ, ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ, ಫೆಡೆಕ್ಸ್ ವಂಚನೆ ಮಾಡ್ತಾರೆ, ಸೇಮು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಥವಾ ಶೇರ್ ಮಾರ್ಕೆಟಿಂಗು, ಟ್ರೇಡಿಂಗು, ಜಾಬ್ ವಂಚನೆ, ಗಿಫ್ಟ್ ಕಾರ್ಡ್ ಅಥವಾ ಬಹುಮಾನ ಬಂದಿದೆ ಅಂತೇಳಿ ವಂಚನೆ ಮಾಡ್ತಾ ಇದ್ದಾರೆ, ಲೋನ್ ವಂಚನೆ ಮಾಡ್ತಾ ಇದ್ದಾರೆ, APK ಫೈಲು ಇತ್ತೀಚೆಗೆಲ್ಲ ನೀವು ನೋಡಿದ್ದೀರಿ. SBI ಯೋನೋ ರಿವಾರ್ಡ್ಸ್ ಅಂತನೋ, ಮತ್ತು ನಿಮಗೆ SBI ಬಹುಮಾನ ರಿವಾರ್ಡ್ಸ್ ಬಂದಿದೆ ಅಂತನೋ, ಇಲ್ಲ PM ಕಿಸಾನ್ ಯೋಜನೆ ಬಂದಿದೆ ಅಂತನೋ ನಿಮಗೆ APK ಫೈಲ್ನ ವಾಟ್ಸಪ್ ಮುಖಾಂತರ ಕಳಿಸಿ ಹೆಚ್ಚು ಫ್ರಾಡ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಗರೂಕರಾಗಿರಿ. ಯಾವುದೇ ಕಾರಣಕ್ಕೂ APK ಫೈಲ್ಗಳನ್ನ ಬಂದಾಗ ಯಾವುದೇ ಕಾರಣಕ್ಕೂ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆವಾಗ ನಿಮ್ಮ ಹೌದು, ಈ ಚಲನ್ ಆಗಿರ್ಬೋದು, ಪರಿವಾರ ಆಗಿರ್ಬೋದು ಇತ್ಯಾದಿ ಚಲನ್ಗಳನ್ನು ಅವರು ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾವುದನ್ನು ಕೂಡ ಪರಿವಾರ ವಾಹನ ಚಲನ್ ಚೆಕ್ ಮಾಡೋದಾಗಿರ್ಬೋದು, ಯಾವುದೇ RTO ಚಲನ್ ಚೆಕ್ ಆಗಿರ್ಬೋದು, ಈ ಥರ ಯಾವುದೇ ಒಂದು APK ಫೈಲ್ಗಳು ಬಂದರೆ ದಯವಿಟ್ಟು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, OTP ಪಡ್ಕೊಳ್ತಾ ಇದ್ದಾರೆ. OTP ಪಡ್ಕೊಳ್ಳೋಕ್ಕೆ ಇದು ಏನು APK ಫೈಲು OTP ಪಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು ಫೈಲು. ಸೊ ಹಾಗಾಗಿ ದಯವಿಟ್ಟು ಇದನ್ನು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಅನ್ನೋನ್ ಸೋರ್ಸಸ್ಸು ಆ್ಯಪ್ಗಳು ಬರ್ತಾ ಇದೆ ಅಂದಾಗ ನೀವು ದಯವಿಟ್ಟು ಅದನ್ನು ಆಫ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಮೋಸ ಹೋಗೋ ಸಾಧ್ಯತೆ ಇರ್ತವೆ. ಸೊ ಹಾಗಾಗಿ ಯಾವುದೇ ಥರ್ಡ್ ಪಾರ್ಟಿ ಆ್ಯಪು ನಿಮಗೆ APK ಫೈಲ್ ಆ್ಯಪ್ಗಳಾಗಿ ಬರ್ಬೋದು, ಇದು ಇತ್ಯಾದಿ ಯಾವುದೇ ಆ್ಯಪ್ಗಳು ಬಂದರೆ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಪ್ಲೇಸ್ಟೋರ್ ಬಿಟ್ಟು ನೀವೆಲ್ಲೂ ಕೂಡ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಅದ್ರದ್ದು ಪ್ಲೇಸ್ಟೋರ್ಗೆ ಹೋದ್ರೂ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದ್ರದ್ದು ಏನೇನು ಡಾಟಾವನ್ನು ಸಂಗ್ರಹ ಮಾಡ್ತಾನೆ, ಇದು ಫೇಕಾ, ಮತ್ತು ಅದು ಕಾಂಟ್ಯಾಕ್ಟ್ ಕಸ್ಟಮರ್ ಏನು ಇಮೇಲ್ ID ಇರ್ತದೆ, ಸೊ ಕಾಂಟ್ಯಾಕ್ಟ್ ಅಸ್ ಅಂತ ಇರ್ತದೆ, ಅಂಥ ಜೆನ್ಯೂನ್ ಇರೋದು ಮತ್ತು ನಿಮಗೆ ರಿವ್ಯೂಸ್ ಇರೋಂಥದ್ದನ್ನು ಮಾಡ್ಕೊಳ್ಳಿ. ಯಾವುದೋ ವ್ಯಕ್ತಿ ಕಳಿಸುವಂಥ ಆ್ಯಪ್ಗಳನ್ನ ನಂಬಕ್ಕೆ ಹೋಗಬೇಡಿ. ಮತ್ತು ಇನ್ವೆಸ್ಟ್ಮೆಂಟ್ ಆ್ಯಪಲ್ಲಿ ರಿವ್ಯೂಸ್ ಕೊಡೋದು, ಹೋಟೆಲ್ ರಿವ್ಯೂಸ್ ಕೊಡ್ಬೋದು, ಸ್ಟಾರ್ ವೀಡಿಯೋಸ್ ನೋಡಿ ನಮ್ಮ ವೀಡಿಯೋಸ್ಗೆ ಲೈಕ್ ಕೊಡಿ ಅಂತೇಳಿ, ಪ್ರೊಮೋಗೆ ವೀಡಿಯೋಸ್ನ ಲೈಕ್ ಮಾಡಿ ಅಂತ ಬರುವಂಥ ಯಾವುದೇ ಒಂದು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಬರುವಂಥ ಯಾವುದೇ ವೀಡಿಯೋಗಳನ್ನು ನೀವು ನೋಡೋಕ್ಕೆ ಹೋಗಬೇಡಿ. ಸೊ ನೋಡೋಕ್ಕೆ ಹೋದಾಗ ಅದು ನಿಮಗೆ ಮೋಸ ಅಂಥ ವೀಡಿಯೋಗಳು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟೆಲಿಗ್ರಾಮಲ್ಲಿ ಬರುವಂಥ ಸ್ಟಾಕ್ ಮಾರ್ಕೆಟಿಂಗ್, ಟ್ರೇಡಿಂಗು ಇದೆಲ್ಲ ಕೂಡ ಮೋಸ ಇರ್ತದೆ. ಅದನ್ನು ನಂಬಕ್ಕೆ ಹೋಗಬೇಡಿ. ಸೊ ನೀವು ನಂಬಿದ್ರೆ ಇದರಿಂದನೂ ಕೂಡ ವಂಚನೆಗೆ ಒಳಗಾಗ್ತೀರಿ. ಮತ್ತು ನ್ಯಾಪ್ತಾಲು, ಮೀಸೋ ಇಂಥ ಕಂಪ್ನಿಗಳಿಂದ ಬರುವಂಥ ಗಿಫ್ಟ್ ಕಾರ್ಡ್ನ ಕ್ರ್ಯಾಚಸ್ ಮಾಡಿ ದುಡ್ಡು ಕಳ್ಕೊಳ್ಳೋಕೆ ಹೋಗ್ಬೇಡಿ, ಅದು ಕೂಡ ಮೋಸ ಇರ್ತದೆ. ಮತ್ತು ನೀವು ಸಂಚಾರ್ ಸಾಥಿ ಅನ್ನೋ ಒಂದು ಆ್ಯಪ್ ಇದೆ, ಬಳಸಿ. ಅದು ತುಂಬ ಯೂಸ್ಫುಲ್ ಆಗಿದೆ. ಅದರಲ್ಲಿ ನಾಗರಿಕರಿಗೆ ನೀವು ಏನು ಫ್ರಾಡ್ಗಳ ನಂಬರ್ಗಳು ಬಂದರೆ ಅದನ್ನು ರಿಪೋರ್ಟ್ ಮಾಡ್ಬೋದು. ಮತ್ತು ನಿಮ್ಮ ಮೊಬೈಲ್ ಕಳೆದೋದ್ರೆ ಈಸಿಯಾಗಿ ನಿಮ್ಮ ಮೊಬೈಲ್ ಕಳೆದೋದ್ರೆ ಅದು ನಿಮಗೆ ಸಿಗುತ್ತೆ. ಮತ್ತು ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಇದೆ, ಇತ್ತೀಚೆಗೆ ಸಿಮ್ಮನ್ನು ಕೂಡ ಸ್ವಿಮ್ ಸ್ವೈಪ್ ಅಂತ ಕರಿತೀವಿ. ಸ್ವಿಮ್ಮನ್ನು ಬೇರೆಯವರು ನಮ್ಮ ಹೆಸರಲ್ಲಿರೋ ಸಿಮ್ಮನ್ನು ಇನ್ನೊಂದು ಕಡೆ ರಾಜ್ಯದಲ್ಲಿ ತೊಗೊಂಡು ಮೋಸ ಮಾಡ್ತಾ ಇದ್ದಾರೆ.
ನೀವು ಆ ಸಿಮ್ಮನ್ನು ತಡೆಗಟ್ಟಕ್ಕೆ ಇದು ಕೂಡ ಆ್ಯಪ್ ಯೂಸ್ ಆಗುತ್ತೆ. ಇದರಲ್ಲಿ ಕೂಡ ನೀವು ಕಳೆದೋದಂಥ ಮೊಬೈಲ್ನ ಪಡ್ಕೋಬೋದು. ಸಿಮ್ಮು ನಿಮ್ಮ ಹೆಸರಲ್ಲಿ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಡಿಲೀಟ್ ಮಾಡ್ಬೋದಲ್ಲ ಸರ್? ಹೌದು, ಡಿಲೀಟ್ ಮಾಡ್ಬೋದು. ಈಗ ನಿಮ್ಮ ಹೆಸರಲ್ಲಿ ಯಾವುದೋ ಒಂದು ಸಿಮ್ನ ಫ್ರೆಂಡು ಕೊಡಿಸ್ಬಿಟ್ಟಿರ್ತೀರಿ, ಈಗ ಅವರು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವಾಗ ನೀವು ಅವ್ರನ್ನ ನನ್ನ ಸಿಮ್ಮನ್ನ ನೀನು ಯೂಸ್ ಮಾಡಬೇಡಪ್ಪ ಅಂತ ಹೇಳೋಕ್ಕೆ ಹೋಗಲ್ಲ. ಹಾಗಾದರೆ ಇದನ್ನು ಹೇಳಿದ್ರೆ ಇದರಲ್ಲಿ ನೀವು ಅದನ್ನು ರಿಪೋರ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ನೆಕ್ಸ್ಟು ನಿಮ್ಗೆ ಯಾವುದಾದ್ರೂ ಇಂಟರ್ನ್ಯಾಷನಲ್ ಕರೆಗಳು ಬಂದರೆ ಅದನ್ನು ಕೂಡ ರಿಪೋರ್ಟ್ ಮಾಡ್ಬೋದು. IME ನಂಬರ್ ಹಾಕಿದ್ರೆ ಮತ್ತು ಇದು IME ನಂಬರ್ ಸರ್ಚಲ್ಲಿ ನಿಮ್ಗೆ ಯೂಸ್ಫುಲ್ ಆಗಿರುವಂಥ ಮಾಹಿತಿಗಳು ಗೊತ್ತಾಗುತ್ತೆ. ಈಗ ಉದಾಹರಣೆ ಜೆನ್ಯೂನ್ ಹ್ಯಾಂಡ್ಸೆಟ್ನ ಜೆನ್ಯೂನಿಟಿ ಗೊತ್ತಾಗುತ್ತೆ, ಯಾವ ಡಿವೈಸು ಯಾವಿದು ಅಂತ ಗೊತ್ತಾಗುತ್ತೆ, ಇಲ್ವೋ ಅಂತ ಗೊತ್ತಾಗುತ್ತೆ. ಮತ್ತು ಇದು ನಿಮಗೆ ಯಾವುದೇ 1930ಗೆ ಯಾರೇ ದುಡ್ಡು ಕಳ್ಕೊಂಡವರು 1930 ಮಾಡಬೇಕಾದ್ರೆ ದಯವಿಟ್ಟು ಅವರು ನಮಗೆ ಒಂದು ಸಹಾಯವಾಣಿ ಏನು ವಾಟ್ಸಪ್ ನಂಬರ್ ಕೊಡ್ತಾರೆ 1930 ಕಾಲ್ ಮಾಡಿದಾಗ. ಅವರು ಕಾಲ್ ಮಾಡೋಕ್ಕೂ ಮೊದಲೇ ನೀವು ಇಷ್ಟು ಡಾಟಾನ ನೆನ್ಪಿಟ್ಕೋಬೇಕು. ಹೆಸರು, ವಿಳಾಸ, ಮತ್ತು ಸರಹದ್ದಿನ ಠಾಣೆ ಹೆಸರು, ಬ್ಯಾಂಕ್ ಖಾತೆ ವಿವರ ಮತ್ತು ಟ್ರಾನ್ಸಾಕ್ಷನ್ ID, ಮತ್ತು ನೀವು ಎಷ್ಟು ಕಳ್ಕೊಂಡಿದ್ದೀರಿ ಅನ್ನೋ ವಿಚಾರಗಳನ್ನ ನೀವು ನೆನ್ಪಿಟ್ಕೊಂಡು ಅದಕ್ಕೆ ಅವ್ರು ಕೇಳಿದಾಗ ಅವ್ರು ವಾಟ್ಸಪ್ ಮಾಡಬೇಕು. ಮತ್ತು ಸ್ಕ್ರೀನ್ಶಾಟ್ ಬೇಕಲ್ವಾ ಸರ್ ಇದಕ್ಕೆ? ಆ ಸ್ಕ್ರೀನ್ಶಾಟ್ಗಳಿರ್ತವೆ, ನೀವು ಕಳಿಸಿರ್ತೀರಲ್ಲ ಫ್ರಾಡ್ಗೆ, ಆ ಅಮೌಂಟ್ದು ಸ್ಕ್ರೀನ್ಶಾಟ್ನ ಅವ್ರು ಕಳಿಸಿದ್ರೆ ವಾಟ್ಸಪ್ ನಂಬರ್ಗೆ ಅದು ನಿಮ್ಗೆ ಈಸಿಯಾಗಿ ಆಗುತ್ತೆ. ಮತ್ತು ನೀವು ಮೊಬೈಲ್ ಕಳ್ಕೊಂಡ ತಕ್ಷಣ KSP ಆ್ಯಪ್ ಅಂತ ನಮ್ಮದು ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ಈ ಚಲನನ್ನು ಈ ಲಾಸ್ಟಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟು ಮೊಬೈಲ್ ಕಳ್ಕೊಂಡಿರೋಗೆ ಡೂಪ್ಲಿಕೇಟ್ ಸಿಮ್ ತೊಗೊಂಡು ನೀವು CAR ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲ್ ಸಿಗುತ್ತೆ. CAR ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ನಾವು ಅಲ್ಲಿ ತೋರಿಸ್ಕೊಟ್ಟಿದ್ದೀವಿ, ಸಂಚಾರ ಸಾಥಿನ ಬಳಸ್ಕೊಳ್ಳಿ. ಸೊ ಅದು ನಿಮಗೆ ಯೂಸ್ ಆಗುತ್ತೆ. ನೋಡಿ, ಇಷ್ಟು ಕೂಡ ನಾವು ಯಾವ್ದು ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಜನಗಳು ಎಚ್ಚೆತ್ಕೊಳ್ಳಿ. ಸೊ ಇದೆಲ್ಲವೂ ಕೂಡ ಪ್ರಿಕಾಷನರಿ ನಾವು. ಸೊ ನೀವು ಸೇಫಾಗಿರಬೇಕು ಅಂದರೆ ನೋಡಿ, ಇತ್ತೀಚೆಗೆ ಸೈಬರ್ ಅಪರಾಧಗಳಿಗೆ ದಂಡನೆ ಕೂಡ ಇದೆ. ಏನು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪೋಸ್ಟ್ ಹಾಕಿರ್ಬೋದು, ಆ ಪೋಸ್ಟ್ನ ನೀವು ನೋಡ್ತೀರಿ, ಅದು ಯಾರೋ ಒಬ್ಬರು ಶೇರ್ ಮಾಡಿರ್ತಾರೆ, ನೀವು ಕೂಡ ಶೇರ್ ಮಾಡಿಬಿಡ್ತೀರಿ. ಅದು ಸತ್ಯಾಂಶ ಇದೆಯಾ, ಫೇಕ್ ಇದೆಯಾ, ಜೆನ್ಯೂನ್ ಇದೆಯಾ, ಅದನ್ನೇನು ತಿಳ್ಕೊಳಕ್ಕೆ ಹೋಗಲ್ಲ. ದಯವಿಟ್ಟು ಆ ಥರ ಯಾವುದೇ ಧರ್ಮ, ಜಾತಿ, ಭಾಷೆ ಇತ್ಯಾದಿಗಳ ಬಗ್ಗೆ ನೀವೇನಾದರೂ ಪೋಸ್ಟ್ನ ಮಾಡಿದ್ರೆ ಅದು ಕೂಡ ಅಫೆನ್ಸು. ಅದು ಕೂಡ ನಾವು ಫಸ್ಟ್ನೇದು 3 ವರ್ಷ ಮತ್ತು ನಂತರ 2ನೇ ಅಫೆನ್ಸು 5 ವರ್ಷ. ಸೊ ದಂಡನೆ ವಿಧಿಸಲಾಗುತ್ತೆ, ಲಕ್ಷ ರೂಪಾಯಿ ಇದು ಜುಲ್ಮಾನೆ ಕೂಡ ಇದೆ. ಸೊ ಅದೇ ಥರ ಆನ್ಲೈನಲ್ಲಿ ನೀವು ಸಣ್ಣ ಮಕ್ಕಳ ಬಿಲೋ 18 ಇರುವಂತಹ ಮಕ್ಕಳ ವೀಡಿಯೋಗಳನ್ನು, ಅಶ್ಲೀಲ ವೀಡಿಯೋಗಳನ್ನ ಅದನ್ನು ವೀಡಿಯೋನ ನೀವು ಅಂತರ್ಜಾಲಗಳಲ್ಲಿ ನೋಡಿ ಅದನ್ನು ಫಾರ್ವರ್ಡ್ ಮಾಡಬಾರ್ದು, ಶೇಖರಣೆ ಮಾಡ್ಕೋಬಾರ್ದು. ಅದನ್ನು ಕೂಡ ಟಿಪ್ ಲೈನ್ ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ಮಿಸ್ಸಿಂಗ್ ಆ್ಯಂಡ್ ಎಕ್ಸ್ಪ್ಲಾಯ್ಟೆಡ್ ಚಿಲ್ಡ್ರನ್ಸ್ ಅಂದರೆ ಶೋಷಿತರ ಮಕ್ಕಳ, ಕಾಣೆಯಾದ ಮಕ್ಕಳ ಮತ್ತು ರಾಷ್ಟ್ರೀಯ ಕೇಂದ್ರ ಇದು. ಸೊ ಈ ಕೇಂದ್ರ ಏನು ಮಾಡುತ್ತೆ, ನಾವು ಏನು ಮಕ್ಕಳು ಅಶ್ಲೀಲ ಚಿತ್ರಗಳನ್ನು ನೋಡೋದು ಆನ್ಲೈನಲ್ಲಿ ಮತ್ತು ಅದನ್ನು ಶೇಖರಣೆ ಮಾಡೋದು ಇತ್ಯಾದಿ ಬಗ್ಗೆ ಕೇಸ್ ಮಾಡುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಜಾಗರೂಕರಾಗಿದೆ. ಇದು ಕೂಡ ಮಾಡಿದ್ರೆ IT ಆ್ಯಕ್ಟ್ ಅಡಿಯಲ್ಲಿ 3 ವರ್ಷ, ನಂತರ 2ನೇ ಅಫೆನ್ಸ್ಗೆ 5 ವರ್ಷ ಮತ್ತು ಲಕ್ಷ ರೂಪಾಯಿ ಜುಲ್ಮಾನೆ ಕೂಡ ಇದೆ. ದಯವಿಟ್ಟು ಯಾರೂ ಕೂಡ ಸೈಬರ್ನ ಜಾಗರೂಕರಾಗಿರಿ, ಸೈಬರ್ ವಂಚನೆಯಿಂದ ದೂರವಿರಿ. ಇದು ಇಷ್ಟು ಕೂಡ ನಮ್ಮ ಸ್ಟಾಲು. ದಯವಿಟ್ಟು ಎಲ್ಲರೂ ಬಂದು ಈ ಸ್ಟಾಲ್ನ ಸದುಪಯೋಗ ಪಡ್ಕೊಳ್ಳಿ. ಯಾವ್ಯಾವ ರೀತಿ ಫ್ರಾಡ್ ಆಗುತ್ತೆ, ನಿಮ್ಮ ದುಡ್ಡನ್ನ ಹೇಗೆ ಸೇಫ್ ಮಾಡ್ಕೋಬೇಕು, ಹೇಗೆ ನಾವು ಕಳಿಸಿರುವಂಥ ದುಡ್ಡನ್ನ ನಾವು ಅಂತರ್ಜಾಲದಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಸೈಬರ್ ಕ್ರೈಮ್ ಬಗ್ಗೆ ಚೆನ್ನಾಗಿ ವಿವರಣೆ ಕೊಟ್ಟರು. ಯಾರೆಲ್ಲ ಸುತ್ತೂರು ಜಾತ್ರೆಗೆ ಹೋಗ್ತೀರಾ, ಖಂಡಿತ ನೀವು ಕೂಡ ಆ ಸೈಬರ್ ಕ್ರೈಮ್ ಮಾಹಿತಿ ಕೇಂದ್ರಕ್ಕೆ ವಿಸಿಟ್ ಮಾಡಿ. ಇನ್ನು ನೀವು ಡೈರೆಕ್ಟಾಗಿ ಮಾಹಿತಿನ ತಿಳ್ಕೊಬೋದು. ಈ ಕೇಂದ್ರ ಸುತ್ತೂರು ಜಾತ್ರೆಯ ಕೃಷಿ ಮೇಳದಲ್ಲಿದೆ, ಮರಿದೇ ವಿಸಿಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.